ನಮಸ್ಕಾರ. ಇತ್ತೀಚೆಗೆ ಒಂದು ರಂಗಪ್ರವಾಸ ನಡೀತಾ ಇದೆ. ಅದು ಸಾಣೇಹಳ್ಳಿ ಸ್ವಾಮಿಯವರ ನಾಟಕಗಳು. ಈ ಸಾಣೇಹಳ್ಳಿ ಸ್ವಾಮಿಯವರು ಹೇಳಿ ಕೇಳಿ ಕಮ್ಯುನಿಸ್ಟ್ ಸ್ವಾಮಿ ಅಂತೇಳಿ ಅವ್ರ ಲೋಕಕ್ಕೆಲ್ಲ ಗೊತ್ತಿದೆ. ಹಿಂದೂ ಧರ್ಮವನ್ನು ಅವಮಾನಿಸುವುದು ಮತ್ತು ಹಿಂದೂ ಧರ್ಮದ ಬಗ್ಗೆ ತುಚ್ಛೀಕರಣ ಮಾಡುವುದು, ಹಿಂದೂ ಧರ್ಮದ ಬಗ್ಗೆ ದ್ವೇಷವನ್ನು ಹರಡುವುದು ಅವರ ಅಜೆಂಡವಾಗಿದೆ. ಸಾಣೇಹಳ್ಳಿಯವರು ಅವರ ಒಂದು ನಾಟಕ ತಂಡವನ್ನು ಕಟ್ಟಿ ವಚನಗಳ ನಾಟಕಗಳು ಇತ್ಯಾದಿ ನಾಟಕಗಳನ್ನು ಬರೀತಾರೆ. ಇದರಲ್ಲಿ ಒಂದು ತುಲಾಭಾರ ಅಂತ ಹೇಳುವ ಒಂದು ನಾಟಕ. ಈ ತುಲಾಭಾರ ನಾಟಕವನ್ನು ಅವರು ಎಷ್ಟು ಈ ಕಮ್ಯುನಿಸ್ಟ್ ಮೈಂಡ್ ಹೇಗಿದೆ ಅಂದರೆ, ಬೆಳಗೆರೆ ಕೃಷ್ಣಶಾಸ್ತ್ರಿ ಅಂತ ಒಬ್ಬರಿದ್ದರು. ಅವರು ಒಬ್ಬ ಅದ್ಭುತ ಶಿಕ್ಷಕರಾಗಿ ಶಿಕ್ಷೆಯ ಶಾಲೆಗಳನ್ನು ತೆರೆದು ಕ್ರಾಂತಿ ಮಾಡಿದವರು ಆ ಬೆಳಗೆರೆ ಕೃಷ್ಣ. ಅವರು ಚಳ್ಳಕೆರೆಯವರು. ಅವರು ಅವರ ಅನುಭವಗಳನ್ನು ಕ್ಯಾಸೆಟ್ ರೂಪದಲ್ಲಿ ಮಾಡಿಕೊಂಡಿದ್ದರು. ಅವ್ರು ಏನೇನು ಮಾಡಿದರು, ಎಲ್ಲೆಲ್ಲಿ ಶಾಲೆಗಳಿಲ್ವೋ ಅಲ್ಲೆಲ್ಲ ಹೋಗಿ ಈ ಶಿಕ್ಷಕ ಅಲ್ಲಿ ಶಾಲೆಗಳನ್ನು ತೆರೆದು ಮಕ್ಕಳು ಶಾಲೆಗೆ ಬರುವಂತೆ ಮಾಡಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು ಬೆಳಗೆರೆ ಕೃಷ್ಣಶಾಸ್ತ್ರಿ. ರವಿಕುಮಾರ್ ಎಂಬವರು ಮರೆಯಲಾದೀತೆ ಅಂತ ಹೇಳುವ ಒಂದು ಪುಸ್ತಕವನ್ನು, ಅವರ ಒಂದು ಜೀವನಗಾಥೆಯನ್ನು ಬರೀತಾರೆ. ಅವರ ಕ್ಯಾಸೆಟ್ಗಳನ್ನು ಅವರು ಕೇಳಿ ಅದರ ಆಧಾರದ ಮೇಲೆ ಮರೆಯಲಾದೀತೆ ಅಂತೇಳಿ, ಇದು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕಥೆ. ಈ ಕಥೆಯನ್ನು, ಮರೆಯಲಾದೀತೆ ಎಂಬ ಪುಸ್ತಕದ ಕಥೆಯನ್ನು ಈ ಸಾಣೇಹಳ್ಳಿ ಸ್ವಾಮಿಯವರು ತುಲಾಭಾರ ಅಂತೇಳಿ ಒಂದು ನಾಟಕ ಬರೀತಾರೆ. ಮಾಡಲಿ, ಅದರಲ್ಲಿ ಬೆಳಗೆರೆ ಕೃಷ್ಣಶಾಸ್ತ್ರಿಯವರೇ ಬಂದಿದ್ದರೆ ಬಹಳ ಉತ್ತಮವಾಗಿತ್ತು. ಆದರೆ ಅವರ ಜಾಗದಲ್ಲಿ ಒಬ್ಬ ಮುಸಲ್ಮಾನನನ್ನು ತರ್ತಾರೆ. ಯಾಕೆಂದರೆ ಬೆಳಗೆರೆ ಕೃಷ್ಣಶಾಸ್ತ್ರಿ ಬ್ರಾಹ್ಮಣ, ಅವನು ತಂದರೆ ಹಿಂದೂ ಧರ್ಮದ ಭಾಗವಾಗ್ತದೆ. ಅದಕ್ಕಾಗಿ ಮುಸಲ್ಮಾನನ ಪಾತ್ರವನ್ನಾಗಿ ಸೃಷ್ಟಿಸಿ ಆ ಮುಸಲ್ಮಾನ ಶಿಕ್ಷಕ ದೊಡ್ಡ ಕ್ರಾಂತಿ ಮಾಡುವುದು, ಬಯಲುಗಳಲ್ಲಿ ನಾಟಕಗಳನ್ನು ತೆರೆಯೋದು, ನಾಟಕಗಳ ಕ್ರಾಂತಿ ಮಾಡೋದು, ಅವನು ತನ್ನ ಈದ್ ಮಿಲಾದ್ ರಂಜಾನ್ ಹಬ್ಬಗಳ ಬಗ್ಗೆ ಅದರ ಪಾವಿತ್ರ್ಯತೆ ಬಗ್ಗೆ ಮಕ್ಕಳಿಗೆ ಪಾಠ ಮಾಡೋದು, ಸಮಾನವಾಗಿ ಎಲ್ಲರನ್ನೂ ನೋಡುವುದು, ಇದೆಲ್ಲ ಮಾಡ್ತಾರೆ. ಇದು ಈ ಸಾಣೇಹಳ್ಳಿ ಕೃಷ್ಣಸ್ವಾಮಿ ಮಾಡಿದಂಥ ಒಂದು ಕುತಂತ್ರ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿಮಗೆ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕಥೆಯನ್ನೇ ಯಾಕೆ ಮಾಡಬೇಕಾಗಿತ್ತು? ನೀವು ತುಲಾಭಾರ ಅಂತ ಹೇಳುವ ನಾಟಕವನ್ನು ಆ ಕಥೆಯನ್ನು ಆಧರಿಸಿಕೊಂಡು ಯಾಕೆ ಮಾಡಿದಿರಿ? ನೀವು ಕಾಪಿ ಮಾಡಿದ್ದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರೆ ಅದು ದಡ್ಡತನ ಆಗುತ್ತೆ. ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಏನೆಲ್ಲ ಮಾಡಿದರೋ ಅದನ್ನೆಲ್ಲವನ್ನು ನೀವು ಆ ಮುಸಲ್ಮಾನನ ಹೆಸರಿನಲ್ಲಿ ಮಾಡಿಸಿದಿರಿ. ಯಾಕೆಂದರೆ ನಿಮಗೆ ಮುಸಲ್ಮಾನನನ್ನು ಶ್ರೇಷ್ಠ ವ್ಯಕ್ತಿ ಅಂತ ತೋರಿಸಬೇಕಾಗಿತ್ತು. ನೀವು ಬ್ರಾಹ್ಮಣನನ್ನೇ ತೋರಿಸಿಬಿಟ್ರೆ ನಿಮ್ಮ ಜಾತ್ಯತೀತತೆ, ನಿಮ್ಮ ಪ್ರಗತಿಪರತೆಗೆ ದೊಡ್ಡ ಪೆಟ್ಟಾಗುತ್ತೆ. ಈ ಸ್ವಾಮೀಜಿಯವರು ಓಂ ಅಂತ ಹೇಳಬೇಡಿ ಅಂತ ಹೇಳಿದವರು. ನೀವು ಓಂ ಶ್ರೀ ಬಸವಣ್ಣ ಅಂತ ಹೇಳಬೇಡಿ, ಬಸವಣ್ಣನಾಯ ನಮಃ ಅಂತ ಹೇಳ್ಕೊಳ್ರಿ ಸಾಕು, ಓಂ ಅಂತೇಳಿ ಸೇರಿಸ್ಬೇಡಿ. ಈ ಥರದ ಸಂಕುಚಿತತೆ ಇರುವ ಈ ಸಾಣೇಹಳ್ಳಿ ಅಂತ ಸ್ವಾಮೀಜಿಗಳಿಂದ ನಮ್ಮ ಸಾಮರಸ್ಯ ಕೆಡ್ತದೆ. ನಮ್ಮ ಸಮಾಜದಲ್ಲಿ ಇವರು ಯಾವರು ಜಾತ್ಯತೀತ ಅಂತ ಹೇಳು ಡಂಗುರಿಸ್ಕೊಂಡು ಹೋಗ್ತಾ ಇವರಿಂದ ದೊಡ್ಡ ಪೆಟ್ಟಾಗುತ್ತೆ ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೀನಿ. ಎಲ್ಲಾದರೂ ಸಿಕ್ಕಿದರೆ ನೀವು ಅವರ ತುಲಾಭಾರ ಅಂತ ಹೇಳುವ ನಾಟಕವನ್ನು ನೋಡಿ. ಅದು ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಕತೆ. ಅದಕ್ಕೆ ಮುಸಲ್ಮಾನನ ಪಾತ್ರವನ್ನಾಗಿ ಸೃಷ್ಟಿಸಿ ಇವರು ಕದ್ದು ಮಾಡಿದ್ದಾರೆ. ಇದನ್ನೊಬ್ಬ ನಾಟಕಕಾರನಾಗಿ ತೀವ್ರವಾಗಿ ಖಂಡಿಸ್ತೇನೆ. ಈ ಕಮ್ಯುನಿಸ್ಟ್ ನಾಟಕಕಾರರು, ಕಮ್ಯುನಿಸ್ಟರು ಮಾಡುವ ಈ ಥರದ ಕುತಂತ್ರಗಳು, ಚೇಷ್ಟೆಗಳು ಕಳೆದ 60 ವರ್ಷಗಳಿಂದ ನಿರಂತರವಾಗಿ ನಡೆದಿದೆ, ಈಗಲೂ ಮುಂದುವರಿದಿದೆ. ಇದನ್ನೇ ನಾನು ಹೇಳ್ತಾ ಬಂದಿರೋದು. ರಾಷ್ಟ್ರೀಯವಾದಿ ಚಿಂತನೆಯ ನಾಟಕಗಳ ಅವಶ್ಯಕತೆ ಇದೆ. ಡೋಂಗಿ ಪ್ರಗತಿಪರತೆ, ಡೋಂಗಿ ಜಾತ್ಯತೀತೆಯನ್ನು ಧಿಕ್ಕರಿಸುವ ಅವಶ್ಯಕತೆ ಈಗಿದೆ. ನಮಸ್ಕಾರ.